ಹಾಯ್ ಫ್ರೆಂಡ್ಸ್, ನಮಸ್ತೆ ಎಲ್ರಿಗೂ. ನಾನು ನಿಮ್ಮ ಪ್ರೀತಿಯ ರೂಪ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಏನು ತೋರಿಸ್ತಾ ಇದ್ದೀನಿ ಅಂದರೆ ಇಂಪಾರ್ಟೆಂಟ್ ಇರುವಂಥ ಒಂದು ಸೊಪ್ಪು. ಸೊ ಈ ಸೊಪ್ಪಿನ ಪ್ರಯೋಜನಗಳು ತುಂಬಾ ಇದ್ದಾವೆ. ಸೊ ನಿಮಗೆ ಡೌಟ್ ಇದ್ದರೆ ಗೂಗಲ್ನಲ್ಲಿ ಸರ್ಚ್ ಮಾಡಿ ನೋಡಿ ಒಂದೆಲಗ ಅಂತ. ಸೊ ಗೊತ್ತಾಗುತ್ತೆ ಇದರಿಂದ ಎಷ್ಟು ಯೂಸ್ಫುಲ್ ಆಗುತ್ತೆ ಅಂತ. ಸೊ ಇದನ್ನು ನಮ್ಮ ಹಳ್ಳಿ ಕಡೆ ಒಂದೆಲಗ ಅನ್ನೋದಕ್ಕಿಂತ ಒಂದೆಲಗ ಅಂದರೆ ಹಳ್ಳಿ ಕಡೆ ಗೊತ್ತಾಗಲ್ಲ, ಬಟ್ ಕೈಯೊಣಗನೆ ಸೊಪ್ಪು ಅಂತ ಹೇಳ್ತಾರೆ. ಸೊ ಇದು ಸ್ವಲ್ಪ ಕಹಿ ಬರುತ್ತೆ, ಬಟ್ ಟೇಸ್ಟಿಗೆ ತಕ್ಕಾಗೆ ಉಪ್ಪು ಹುಳಿ ಖಾರ ಹಾಕ್ಕೊಂಡ್ರೆ ಸ್ವಲ್ಪನೂ ಕಹಿ ಅಂತ ಅನಿಸಲ್ಲ. ನೀಟಾಗಿ ಸ್ವಚ್ಛ ಮಾಡಿ ಹಾಕ್ಕೊಂಡ್ರೆ. ಸೊ ಇಲ್ಲಿ ನಾವು ಹೊಲ ಹತ್ರ ಬಂದಿದೆ, ಇಲ್ಲಿ ಬೇಕಾದಷ್ಟಿದೆ ನೋಡಿ ಸರ್ ಫ್ರೆಂಡ್ಸ್. ಇಲ್ಲಿ ನಾವು ಮೋಟ್ರ್ ಇಳಿಸಿರೋಂಥ ಒಂದು ನೀರಿನ ಸಣ್ಣ ನದಿ ಅಂತ ಅನ್ಬೋದು. ನಾವು ಇಲ್ಲಿ ಹೆಬ್ಬಾಳ ಅಂತ ಹೇಳ್ತೀವಿ ಇದನ್ನು. ಸಣ್ಣ ಕಾಲುವೆ ಥರ. ಸೊ ಇದ್ರ ಪಕ್ಕದಲ್ಲೇ ಇದೆ, ದಡದಲ್ಲಿ ಬೇಕಾದಷ್ಟಿದೆ ಕೈಯೊಣಗನೆ ಸೊಪ್ಪು, ಅಂದರೆ ಒಂದೆಲಗ ಸೊಪ್ಪು ತುಂಬಾ ಇದೆ. ಸೊ ನಾನು ಇಲ್ಲಿ ಸಿಕ್ಕಷ್ಟನ್ನೇ ಮಾತ್ರ ತಗೊಂಡಿದ್ದೀನಿ, ಇನ್ನೂ ಬೇಕಾದಷ್ಟಿದೆ. ಬಟ್ ಇದನ್ನು ನಾನು ಒಂದೊಂದೇ ಎಲೆನ ಹಿಡ್ಕೊಂಡು ಕಿತ್ತಿರೋದ್ರಿಂದ ಈ ಥರ ಬಂದಿದೆ ಅಂದರು ಕಾಂಡ. ಬಟ್ ಇದು ಬೇರು ಕೂಡ ತುಂಬಾ ಯೂಸ್ ಆಗುತ್ತೆ. ಬೇರು ಕೂಡ ಕಿತ್ಕೊಳ್ಬೋದು. ನಾನು ಇಲ್ಲಿ ಬೇರು ಸಿಗ್ತಾ ಇಲ್ಲ, ತುಂಬಾ ಪೊದೆ ಥರ ಆಗಿದೆಯಲ್ಲ, ಹಾಗಾಗಿ ಬೇರು ಸಿಗಲಿಲ್ಲ, ಬರೀ ಎಲೆ ಅಷ್ಟೇ ಸಿಕ್ಕಿದೆ. ನಾನು ಎಲೆನೇ ಇಟ್ಕೊಂಡು ಎಳೆದಾಗ ಈ ಥರ ಕಾಂಡ ಸಮೇತ ಬಂದಿದೆ. ಸೊ ಇದನ್ನು ನಾವು ಚಟ್ನಿ ಮಾಡಿಕೊಂಡು ಅಥವಾ ನಾವು ಬಜ್ಜಿ ಬೋಂಡ ಈ ಥರ ಏನಾದರೂ ಮಾಡಿದಾಗ ನಾವು ಬಳಸೋವಂಥ ಅಡುಗೆನಲ್ಲಿ ಇದನ್ನು ಬಳಸಿದರೂ ಕೂಡ, ನಾವು ಮಾಡೋವಂಥ ಅಡುಗೆನಲ್ಲಿ ಇದನ್ನು ಬಳಸ್ಕೊಂಡು ಯೂಸ್ ಮಾಡಿಕೊಂಡು ತಿನ್ನೋದ್ರಿಂದ ಯಾವುದೇ ರೀತಿ ಕಾಯಿಲೆಗಳು ಅಥವಾ ಕಣ್ಣಿನ ದೃಷ್ಟಿಗಾಗಲಿ ಎಲ್ಲದಕ್ಕೂ ಹೆಲ್ತಿಗೆ ತುಂಬಾ ಒಳ್ಳೆಯದು. ಹಾಗೆ ಇದು ರೋಗ ನಿರೋಧಕ ಶಕ್ತಿನ ಹೆಚ್ಚಿಸುತ್ತೆ ಅಂತ ಹೇಳ್ತಾರೆ. ಸೊ ಹಾಗೆ ಕಣ್ಣಿನ ದೃಷ್ಟಿಗೂ ಕೂಡ ತುಂಬಾ ಒಳ್ಳೆಯದು ಅಂತ ಹೇಳ್ತಾರೆ. ಸೊ ಎಲ್ಲ ಹಳ್ಳಿಯಲ್ಲಿ ಇರೋಂಥ ಎಲ್ಲ ಹಳೆ ಏನಿರ್ತಾರೆ, ವಯಸ್ಸಾದವ್ರು ಏನಿರ್ತಾರೆ, ಅವ್ರನ್ನ ಕೇಳಿದರೆ ತುಂಬಾ ಇದರಿಂದ ಎಲ್ಲದಕ್ಕೂ ಒಳ್ಳೆಯದು ಅಂತ ಹೇಳ್ತಾರೆ. ಬಟ್ ನನಗೆ ಗೂಗಲ್ನಲ್ಲಿ ಸರ್ಚ್ ಮಾಡಿದಾಗ ಗೊತ್ತಾಯಿತು, ಇದು ರೋಗ ನಿರೋಧಕ ಶಕ್ತಿಯನ್ನು ಜಾಸ್ತಿ ಮಾಡುತ್ತೆ. ಹಾಗೆಯೇ ಕಣ್ಣಿನ ದೃಷ್ಟಿಗೆ ಒಳ್ಳೆಯದು. ಆಮೇಲೆ ಟೆನ್ಷನ್ ಫ್ರೀ ಆಗಲಿಕ್ಕೆ, ಈಗ ಬಾಡಿ ಕೂಲ್ ಆಗಲಿಕ್ಕೆ, ತಂಪಾಗಲಿಕ್ಕೆ ಎಲ್ಲದಕ್ಕೂ ಕೂಡ ಇದನ್ನು ಯೂಸ್ ಮಾಡಬೇಕು ಅಂತ ಗೊತ್ತಾಯಿತು. ಸೊ ನಾನು ಅದನ್ನು ನೋಡಿದ ತಕ್ಷಣ ಇದೆ ಅಂತ ಗೂಗಲಲ್ಲಿ ಸರ್ಚ್ ಮಾಡಿದಾಗ ಗೊತ್ತಾಯಿತು, ಇದೇ ಒಂದೆಲಗ ಅಂದರೆ. ಸೊ ನಾನು ಕೂಡ ಕಿತ್ಕೊಂಡಿದ್ದೀನಿ. ಸೊ ಇದನ್ನು ಕಿತ್ಕೊಂಡು ಹೋಗಿ ಏನು ಮಾಡ್ತೀನಿ ಅನ್ನೋದನ್ನ ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ, ಇದನ್ನು ಯಾವ ರೀತಿ ಬಳಸೋದು ಅಂತ. ಸೊ ಇವಾಗ ಒಂದೆಲಗ ಸೊಪ್ಪಿನ ಬಗ್ಗೆ ತಿಳ್ಕೊಂಡ್ರಲ್ವ. ಸೊ ಇದನ್ನು ಹುಡ್ಕೊಂಡು ತುಂಬ ಜನ ಬೇರೆ ಕಡೆ ಎಲ್ಲ ಹುಡುಕ್ತಾರೆ. ಸೊ ಮಾರ್ಕೆಟಲ್ಲೆಲ್ಲ ದುಡ್ಡು ಕೊಟ್ಟು ಕೊಂಡ್ಕೊತಾರೆ, ಬಟ್ ನಮಗೆ ಕೊಂಡ್ಕೊಳ್ಳೋ ಅಂಥ ಪರಿಸ್ಥಿತಿ ಇನ್ನೂ ಬಂದಿಲ್ಲ. ಇಲ್ಲಿ ಆಲ್ರೆಡಿ ಹಳ್ಳಿ ಕಡೆ ಆಗಿರೋದ್ರಿಂದ ಬೇಕಾದಷ್ಟು ಸಿಗ್ತಾ ಇದೆ ಇಲ್ಲಿ. ಸೊ ಇವತ್ತಿಗೆ ನಾನು ತಗೊಂಡೋಗಿ ಇದನ್ನು ಯೂಸ್ ಮಾಡ್ತೀನಿ. ಯಾವ ರೀತಿ ಯೂಸ್ ಮಾಡ್ತೀನಿ ಅನ್ನೋದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ. ಹಾಗೆಯೇ ಈ ವಿಡಿಯೋ ನಿಮಗೆ ಇಷ್ಟ ಇದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ, ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ಎಲ್ಲರೂ ಕೂಡ